ಪ್ರಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು CBB ಟ್ಯುಟೋರಿಯಲ್. ನಾವು ಹಿಂದಿನ ವಿಡಿಯೋದಲ್ಲಿ ಸೈನ್, ಕಾಸ್, ಟ್ಯಾನ್ ಮತ್ತು ಸೇಕ್, ಕೋಶೆಕ್, ಕಾಟ್ ಗುಣೋತ್ತರಗಳನ್ನು ಕೂಡ ನಾವು ನೋಡಿರುವೆ. ಈಗ ತ್ರಿಕೋನಮಿತಿ ವಿಡಿಯೋ ನಂಬರ್ 3. ಈ ಪಾಠದಲ್ಲಿಯ ಕೆಲವು ಉದಾಹರಣೆಗಳನ್ನು ನಾವು ನೋಡೋಣ ಮಕ್ಕಳೇ. ಈಗಾಗಲೇ ನಾವು ಸೇಕ್ ಟೀಠಾ ಮತ್ತು ಕೋಶೆಕ್ ಟೀಠಾ, ಟ್ಯಾನ್ ಟೀಠಾಗಳ ಗುಣೋತ್ತರಗಳನ್ನು ಕೂಡ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿರುವೆವು. ನೋಡಿ, ಇಲ್ಲಿ ಒಂದು ಸಿದ್ಧತೆಯನ್ನು ತೋರಿಸುವುದಿದೆ ಮಕ್ಕಳೇ. ನೋಡಿ, ಸೇಕ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಅಪಾನ್ 1 ಮೈನಸ್ ಸೈನ್ ಎಕ್ಸ್. ಇಲ್ಲಿ ಎಡಬದಿಯ ಸಲುವಾಗಿ ನಮಗೆ ಸೆಕ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇರುವಂಥದ್ದು. ಈ ಎಡಬದಿ ಈಕ್ವಲ್ ಟು ಬಲಬದಿ ತೋರಿಸ್ಬೇಕಾಗತ್ತೆ. ನೋಡಿ, ಹಾಗಾದರೆ ಸೆಕ್ ಎಕ್ಸ್ ಈಸ್ ಈಕ್ವಲ್ ಟು ಸೆಕ್, ಇದು ಕಾಸದ ವ್ಯಸ್ತ ಇರುವುದರಿಂದ, ಅಂದರೆ ಸೆಕ್ದ ವ್ಯಸ್ತ ಯಾವುದಿದೆ? ಕಾಸ್. ಸೆಕ್ ಎಕ್ಸ್ ಈಕ್ವಲ್ ಟು 1 ಅಪಾನ್ ಕಾಸ್ ಎಕ್ಸ್. ಅದೇ ರೀತಿ ಟ್ಯಾನ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಪಾನ್ ಕಾಸ್ ಎಕ್ಸ್ ಇದೆ. ಅಂದರೆ 1 ಅಪಾನ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಅಪಾನ್ ಕಾಸ್ ಎಕ್ಸ್ ಆಯಿತು. ಛೇದ ಸಮಾನ ಇರುವುದರಿಂದ ಛೇದ ಒಂದೇ ತೆಗೆದುಕೊಳ್ಳಲಾಗುವುದು. ದೇರ್ ಫೋರ್ 1 ಪ್ಲಸ್ ಸೈನ್ ಎಕ್ಸ್ ಅಪಾನ್ ಕಾಸ್ ಎಕ್ಸ್ ಇದೆ. ಆನಂತರ ನಾವು ಇದನ್ನೇ ಇಲ್ಲಿ ಬಲಬದಿ ವರ್ಗಮೂಲ ಚಿಹ್ನೆಯಲ್ಲಿ ಇರುವುದರಿಂದ ನಾವು ಇದನ್ನು ಏನು ಮಾಡಿದ್ದೇವೆ ನೋಡಿ, ವರ್ಗಮೂಲ ಬರೆದು 1 ಪ್ಲಸ್ ಸೈನ್ ಎಕ್ಸ್ ಬ್ರಕೆಟ್ ಸ್ಕ್ವೇರ್ ಅಪಾನ್ ಕಾಸ್ ಸ್ಕ್ವೇರ್ ಎಕ್ಸ್ ಈ ರೀತಿ ಬರೆಯಲಾಗಿದೆ. ಪುನಃ ಇದನ್ನು ವರ್ಗಮೂಲ ಚಿಹ್ನೆಯಲ್ಲಿ 1 ಪ್ಲಸ್ ಸೈನ್ ಎಕ್ಸ್ 2 ಸಲ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಬ್ರಕೆಟ್ 1 ಪ್ಲಸ್ ಸೈನ್ ಎಕ್ಸ್. ಆನಂತರ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು, ಅಂದರೆ ಇಲ್ಲಿ ನೋಡಿ ನಮಗೆ ನಿತ್ಯ ಸಮಾನತೆ ಸೂತ್ರ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1. ದೇರ್ ಫೋರ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇದೆ. ಈಕ್ವಲ್ ಟು ಪುನಃ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಬ್ರಕೆಟ್ 1 ಪ್ಲಸ್ ಸೈನ್ ಎಕ್ಸ್. ಹಾಗಾದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇದನ್ನು, ಅಂದರೆ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸಿ ಎ ಪ್ಲಸ್ ಬಿ ಇಂಟು ಬ್ರಕೆಟ್ ಎ ಮೈನಸ್ ಬಿ ಆಗುತ್ತೆ. ಆದ್ದರಿಂದ ಅಂಡರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಬ್ರಕೆಟ್ 1 ಪ್ಲಸ್ ಸೈನ್ ಎಕ್ಸ್, ಅಂದರೆ 2 ಸಲ, ದೇರ್ ಅಪಾನ್ 1 ಮೈನಸ್ ಸೈನ್ ಎಕ್ಸ್ ಅಪಾನ್ ಇಂಟು 1 ಪ್ಲಸ್ ಸೈನ್ ಎಕ್ಸ್, ಅಂದರೆ ಸೈನ್ 1 ಪ್ಲಸ್ ಸೈನ್ ಎಕ್ಸ್ 1 ಪ್ಲಸ್ ಸೈನ್ ಎಕ್ಸ್ ಗೆಟ್ ಕ್ಯಾನ್ಸಲ್. ಅಂಡರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಅಪಾನ್ 1 ಮೈನಸ್ ಸೈನ್ ಎಕ್ಸ್, ಅಂದರೆ ಎಡಬದಿ ಈಕ್ವಲ್ ಟು ಬಲಬದಿ ಇದೆ ಅಂದ ಹಾಗೆ ಈ ರೀತಿ ಸಿದ್ಧತೆಯನ್ನು ತೋರಿಸಬೇಕು. ಇದೇ ರೀತಿ ಇನ್ನೂ ಒಂದು ಉದಾಹರಣೆ ನೋಡಿ. ನಮಗೆ ಇಲ್ಲಿ ಮುಂದಿನ ಸಮೀಕರಣದಿಂದ ಟೀಠಾದ ನಿರಸನ ಮಾಡುವುದಿದೆ. ಇಲ್ಲಿ ಟೀಠಾದ ನಿರಸನ ಆಗಬೇಕು. ಆ ರೀತಿ ಮಾಡೋಣ. ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಟ್ ಟೀಠಾ ಮೈನಸ್ ಬಿ ಕೋಸೆಕ್ ಟೀಠಾ, ವೈ ಈಕ್ವಲ್ ಟು ಎ ಕಾಟ್ ಟೀಠಾ ಪ್ಲಸ್ ಬಿ ಕೋಸೆಕ್ ಟೀಠಾ ಇದನ್ನು ಕೊಟ್ಟಿರಲಾಗಿದೆ. ಹಾಗಾದರೆ ಇವುಗಳಿಗೆ ವಿಧಾನ 1 ಮತ್ತು 2 ಎನ್ನೋಣ. ಸಮೀಕರಣ 1 ಮತ್ತು 2ರ ಬೇರೀಜು ಮಾಡಲಾಗಿ ಮೊದಲಿಗೆ ನಾವು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು, ಇಲ್ಲಿ ಬಿ ಕೋಸೆಕ್ ಟೀಠಾ ಮೈನಸ್ ಬಿ ಕೋಸೆಕ್ ಟೀಠಾ ಮತ್ತು ಪ್ಲಸ್ ಬಿ ಕೋಸೆಕ್ ಟೀಠಾ ಗೆಟ್ ಕ್ಯಾನ್ಸಲ್ 2a ಕಾಟ್ ಟೀಠಾ. Therefore cot theta equal to x plus y upon 2a, ಅಂದರೆ ವಿಧಾನ 3. ಅದೇ ರೀತಿ ಸಮೀಕರಣ 1 ಮತ್ತು ಅಂದರೆ 2ರಲ್ಲಿ ಒಂದನ್ನು ಕಳೆಯಲಾಗಿ y ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 2b ಕೋಸೆಕ್ ಟೀಠಾ. ಹಾಗಾದರೆ ಇಲ್ಲಿ ಕೋಸೆಕ್ ಟೀಠಾ ಈಕ್ವಲ್ ಟು y ಮೈನಸ್ ಎಕ್ಸ್ ಅಪಾನ್ 2b ಆಗುತ್ತೆ. ನಾವು ಇಲ್ಲಿ ವಿಧಾನ 3 ಮತ್ತು 4ರಿಂದ ಕೋಸೆಕ್ ಸ್ಕ್ವೇರ್ ಟೀಠಾ ಮೈನಸ್ ಕಾಟ್ ಸ್ಕ್ವೇರ್ ಟೀಠಾ ಈಕ್ವಲ್ ಟು 1 ಇರುವುದರಿಂದ ಇವೆರಡರ ಹೊಸ ಬಾಕಿ y ಮೈನಸ್ ಎಕ್ಸ್ ಅಪಾನ್ 2b ಬ್ರಕೆಟ್ ಸ್ಕ್ವೇರ್ ಮೈನಸ್ y ಪ್ಲಸ್ ಎಕ್ಸ್ ಅಪಾನ್ 2a ಬ್ರಕೆಟ್ ಸ್ಕ್ವೇರ್ ಈಕ್ವಲ್ ಟು 1, ಅಂದರೆ ಕೋಸೆಕ್ ಸ್ಕ್ವೇರ್ ಟೀಠಾದ ಬೆಲೆ ಮತ್ತು ಕಾಟ್ ಸ್ಕ್ವೇರ್ ಟೀಠಾದ ಬೆಲೆ ಇಡಲಾಗಿ. ದೇರ್ ಫೋರ್ y ಮೈನಸ್ ಎಕ್ಸ್ ಬ್ರಕೆಟ್ ಸ್ಕ್ವೇರ್ ಅಪಾನ್ 4b ಸ್ಕ್ವೇರ್ ಮೈನಸ್ y ಪ್ಲಸ್ ಎಕ್ಸ್ ಬ್ರಕೆಟ್ ಸ್ಕ್ವೇರ್ ಅಪಾನ್ 4a ಸ್ಕ್ವೇರ್ ಈಕ್ವಲ್ ಟು 1, ಅಥವಾ y ಮೈನಸ್ ಎಕ್ಸ್ ಅಪಾನ್ ಬಿ ಬ್ರಕೆಟ್ ಸ್ಕ್ವೇರ್, ಅಂದರೆ ಇಲ್ಲಿ 4 ಅನ್ನುವಂಥದ್ದು ಎರಡೂ ಬದಿಗೆ ನಾವಿಲ್ಲಿ ಈ ಕಡೆ ತೆಗೆದುಕೊಂಡಾಗ ಮೈನಸ್ y ಪ್ಲಸ್ ಎಕ್ಸ್ ಅಪಾನ್ ಎ ಬ್ರಕೆಟ್ ಸ್ಕ್ವೇರ್ ಈಕ್ವಲ್ ಟು
4 ಈ ರೀತಿಯೂ ಕೂಡ ನಮಗೆ ತೋರಿಸಬಹುದು. ಇಲ್ಲಿ ಟೀಟಾದ ನಿರಸನ ಮಾಡುವುದು ಅಂದರೆ ಟೀಟಾ ಇಲ್ಲದಂತೆ ಮಾಡಿದೆವು. ಈ ರೀತಿ ತಾವು ಕೂಡ ಪ್ರಾಕ್ಟೀಸ್ ಮಾಡಿ. ನಾವು ಇನ್ನೂ ಒಂದು ಉದಾಹರಣೆಯನ್ನು ನೋಡೋಣ. ನಾವು ಇಲ್ಲಿವರೆಗಿನ ಸೂತ್ರಗಳ ಆಧಾರದಿಂದ ಇವುಗಳ ಸಿದ್ಧತೆಗಳನ್ನು ಮಾಡುವುದಿದೆ ಮಕ್ಕಳೇ. ನೋಡಿ, ಸೈನ್ ರೆಸ್ ಟು 4 ಟೀಟಾ ಮೈನಸ್ ಕಾಸ್ ರೆಸ್ ಟು 4 ಟೀಟಾ ಈಸ್ ಈಕ್ವಲ್ ಟು 1 ಮೈನಸ್ 2 ಕಾಸ್ ಸ್ಕ್ವೇರ್ ಟೀಟಾ ಎಂದು ಸಿದ್ಧ ಮಾಡಿದೆ. ಹಾಗಾದರೆ ಎಡಬದಿಯಲ್ಲಿ ಕೊಟ್ಟಿರುವಂಥದ್ದು ಸೈನ್ ರೆಸ್ ಟು 4 ಟೀಟಾ ಮೈನಸ್ ಕಾಸ್ ರೆಸ್ ಟು 4 ಟೀಟಾ ಇದೆ. ಇದನ್ನೇ ನಮಗೆ ಅನುಕೂಲವಾಗುವಂತೆ ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಬ್ರಕೆಟ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಬ್ರಕೆಟ್ ಸ್ಕ್ವೇರ್ ಈ ರೀತಿ ಬರೆಯಲು ಬರುತ್ತದೆ. ಹಾಗಾದರೆ ನಮಗೆ ಗೊತ್ತಿರುವಂಥ ಸೂತ್ರ ನೋಡಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರಕೆಟ್ ಎ ಮೈನಸ್ ಬಿ. ಈ ಸೂತ್ರವನ್ನು ಇಲ್ಲಿ ಬಳಸಲು ಬರುತ್ತದೆ ನೋಡಿ. ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಬ್ರಕೆಟ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಆದರೆ ನಮಗೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು 1 ಎಂಬುದು ಗೊತ್ತಿದೆ. ದೇರ್ ಫೋರ್ ಇಲ್ಲಿ ಇದರ ಬೆಲೆ 1 ಆಯಿತು. ಹಾಗಾದರೆ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಷ್ಟೇ ಇಲ್ಲಿ ಇಡಬೇಕು. ಆನಂತರ ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು ಪುನಃ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಇದ್ದ ಹಾಗೆ. ಹಾಗಾದರೆ ಇವುಗಳಲ್ಲಿ 1 ಮೈನಸ್ 2 ಕಾಸ್ ಸ್ಕ್ವೇರ್ ಟೀಟಾ, ಇಲ್ಲಿ 1 ಕಾಸ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ 2 ಕಾಸ್ ಸ್ಕ್ವೇರ್ ಟೀಟಾ. ಇಲ್ಲಿ ನಮಗೆ ಬಲಬದಿ ಮತ್ತು ಎಡಬದಿ ಸಮಾನವಾಗಿರುವುದು ಈ ರೀತಿ ಕಂಡುಬರುತ್ತೆ. ಅಂದರೆ ಈ ರೀತಿ ಸಿದ್ಧತೆ ತೋರಿಸಬಹುದು. ಅಂದರೆ ಸೈನ್ ರೆಸ್ ಟು 4 ಟೀಟಾ ಮೈನಸ್ ಕಾಸ್ ರೆಸ್ ಟು 4 ಟೀಟಾ ಈಕ್ವಲ್ ಟು 1 ಮೈನಸ್ 2 ಕಾಸ್ ಸ್ಕ್ವೇರ್ ಟೀಟಾ ಎಂದು ಸಿದ್ಧ ಮಾಡಲು ಬರುತ್ತದೆ ಮಕ್ಕಳೇ. ಈಗ ನೋಡಿ ಇನ್ನೂ ಒಂದು ಉದಾಹರಣೆ. ನಮಗಿಲ್ಲಿ ಟ್ಯಾನ್ ಎ ಅಪಾನ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ಕಾಟ್ ಎ ಅಪಾನ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಬ್ರಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈನ್ ಎ ಇಂಟು ಕಾಸ್ ಎ. ನೋಡಿ ಮಕ್ಕಳೇ, ಇಲ್ಲಿ ನಾವು ಬಲಬದಿಗಿರುವಂಥದ್ದನ್ನು ಈ ರೀತಿ ಬರೆದೆವು. ಟ್ಯಾನ್ ಎ ಅಪಾನ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ಕಾಟ್ ಎ ಅಪಾನ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಬ್ರಕೆಟ್ ಸ್ಕ್ವೇರ್. ನಮಗೆ ಇಲ್ಲಿ ಸೂತ್ರ ಗೊತ್ತಿದೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಟೀಟಾ, ಹಾಗೂ 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಟೀಟಾ. ನಮಗಿಲ್ಲಿ ಸೂತ್ರವನ್ನು ಉಪಯೋಗ ಮಾಡಿ ಬರೆಯೋಣ. ಹಾಗಾದರೆ ಟ್ಯಾನ್ ಎ ಅಪಾನ್ ಸೆಕ್ ಸ್ಕ್ವೇರ್ ಎ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ಕಾಟ್ ಎ ಅಪಾನ್ ಕೋಸೆಕ್ ಸ್ಕ್ವೇರ್ ಎ ಬ್ರಕೆಟ್ ಸ್ಕ್ವೇರ್. ಇಲ್ಲಿ ನೋಡಿ ಪುನಃ ನಮಗಿಲ್ಲಿ ಟ್ಯಾನ್ದ ಸೂತ್ರ ನಮಗಿಲ್ಲಿ ಗೊತ್ತಿರುವಂಥದ್ದು. ಟ್ಯಾನ್ ಎ ಅಂದರೆ ಸೈನ್ ಎ ಅಪಾನ್ ಕಾಸ್ ಎ. ಹಾಗಾಗಿ ಸೆಕ್ ಸ್ಕ್ವೇರ್ ಎ ಹೀಗೆ ಅಂದರೆ ಸೆಕ್ ರೆಸ್ ಟು 4 ಆಗುತ್ತೆ. ಹಾಗಾದರೆ ಸೆಕ್ ರೆಸ್ ಟು 4 ಅಂದರೆ ಸೆಕ್ ಇದು ಕಾಸ್ದ ವ್ಯಸ್ತ ಇರುವುದನ್ನು ಅಂದರೆ ಕಾಸ್ ಟೀಟಾ ಈಕ್ವಲ್ ಟು 1 ಅಪಾನ್ ಸೆಕ್ ಟೀಟಾ. 1 ಅಪಾನ್ ಸೆಕ್ ಟೀಟಾ ಅಂದರೆ ಕಾಸ್ ಟೀಟಾ ಆಗುತ್ತೆ. ಆದ್ದರಿಂದ 1 ಅಪಾನ್ ಸೆಕ್ ರೆಸ್ ಟು 4 ಎ ಈಕ್ವಲ್ ಟು ಕಾಸ್ ರೆಸ್ ಟು 4 ಎ ಆಗುತ್ತೆ. ಅದೇ ರೀತಿ ಕೋಸೆಕ್ ಸ್ಕ್ವೇರ್ 1 ಅಪಾನ್ ಕೋಸೆಕ್ ಟೀಟಾ ಈಕ್ವಲ್ ಟು ಸೈನ್ ಟೀಟಾ ಇರುವುದರಿಂದ 1 ಅಪಾನ್ ಕೋಸೆಕ್ ರೆಸ್ ಟು 4 ಎ ಈಸ್ ಈಕ್ವಲ್ ಟು ಸೈನ್ ರೆಸ್ ಟು 4 ಎ ಆಗುತ್ತೆ. ಆದ್ದರಿಂದ ನೋಡಿ ನಾವಿಲ್ಲಿ ಕಾಸ್ ಎ ಒಂದು ಇಲ್ಲಿಂದ ತೆಗೆದರೆ ಕಾಸ್ ಕ್ಯೂಬ್ ಉಳಿಯುತ್ತೆ. ಸೈನ್ ಎ ಮತ್ತು ಇದರಲ್ಲಿ ಸೈನ್ ಎ ಒಂದು ತೆಗೆದರೆ ಸೈನ್ ಕ್ಯೂಬ್ ಎ ಉಳಿಯುತ್ತೆ. ಆದ್ದರಿಂದ ಸೈನ್ ಎ ಇಂಟು ಕಾಸ್ ಕ್ಯೂಬ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಕ್ಯೂಬ್ ಎ ಈ ರೀತಿ ನಮಗೆ ಬೆಲೆ ಉಳಿಯುತ್ತೆ. ಈ ಎರಡರಲ್ಲಿ ಸಾಮಾನ್ಯ ಪದ ಸೈನ್ ಎ ಇಂಟು ಕಾಸ್ ಎ ಹೊರಗಡೆ ತೆಗೆದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಈಸ್ ಈಕ್ವಲ್ ಟು ಸೈನ್ ಎ ಇಂಟು ಕಾಸ್ ಎ ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಟೀಟಾ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು 1 ಇದೆ. ದೇರ್ ಫೋರ್ ನಮಗೆ ಉಳಿದದ್ದು ಸೈನ್ ಎ ಇಂಟು ಕಾಸ್ ಎ ಅಂದರೆ ಟ್ಯಾನ್ ಎ ಅಪಾನ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ಕಾಟ್ ಎ ಅಪಾನ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಬ್ರಕೆಟ್ ಸ್ಕ್ವೇರ್ ಈಕ್ವಲ್ ಟು ಸೈನ್ ಎ ಇಂಟು ಕಾಸ್ ಎ ಎಂದು ಸಿದ್ಧ ಮಾಡಬಹುದು. ಇನ್ನೂ ಒಂದು ಉದಾಹರಣೆ ನೋಡಿ ಮಕ್ಕಳ. ಇಲ್ಲಿ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಸೆಕ್ ರೆಸ್ ಟು 4 ಎ ಇಂಟು ಬ್ರಕೆಟ್ 1 ಮೈನಸ್ ಸೈನ್ ರೆಸ್ ಟು 4 ಎ ಮೈನಸ್ 2 ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು 1. ಹಾಗಾಗಿ ಇದರ ಬೆಲೆ 1 ಇದೆ ಎಂದು ತೋರಿಸುವುದಿದೆ. ಇಲ್ಲಿ ನಮಗೆ ಎಡಬದಿ ಅಂದರೆ ಎಲ್ ಎಚ್ ಎಸ್ ದಲ್ಲಿ ಕೊಟ್ಟಿರುವಂಥದ್ದು ಸೆಕ್ ರೆಸ್ ಟು 4 ಎ ಇಂಟು ಬ್ರಕೆಟ್ 1 ಮೈನಸ್ ಸೈನ್ ರೆಸ್ ಟು 4 ಎ ಮೈನಸ್ 2 ಟ್ಯಾನ್ ಸ್ಕ್ವೇರ್ ಎ. ಇಲ್ಲಿ ಈ
ಕಂಸವನ್ನು ಬಿಡಿಸಲಾಗಿದೆ. sec raised to 4a minus sec raised to 4a ಇಂಟು sin raised to 4a minus 2 tan square a. ಇದನ್ನು ನಾವಿಲ್ಲಿ ಕಂಸವನ್ನು ಬಿಡಿಸಿ ಇಟ್ಟೆವು. ಪುನಃ ನೋಡಿ sec raised to 4a ಅಂದರೆ sec square theta equal to 1 plus tan square theta. ಇಲ್ಲಿ ಕೊಟ್ಟಿಲ್ಲ ಅಂದರೆ sec raised to 4a is equal to 1 plus tan raised to 4 ಅಂದರೆ tan square a ಬ್ರಾಕೆಟ್ ಸ್ಕ್ವೇರ್ ಹೀಗೆ ಇಡಬಹುದು. ನಾವಿಲ್ಲಿ ಇವು ಎರಡರಲ್ಲಿಂದ ತೆಗೆದಂಥದ್ದು sec ಸ್ಕ್ವೇರ್ ಇರುವಂಥದ್ದು ನೋಡಿ. sec raised to 4 ಅಂದರೆ ಇಲ್ಲಿ ಕಾಸ್ 1 upon ಕಾಸ್ ಆಗುತ್ತೆ. ಹಾಗಾದ್ರೆ sin raised to 4 upon ಎಷ್ಟು ಕಾಸ್ raised to 4a ಅಂದರೆ sec theta equal to 1 upon cos theta ಇದೆ. ಆದ್ದರಿಂದ minus 2 tan square a ಇಲ್ಲಿ ಗಮನದಲ್ಲಿರಲಿ. sec raised to 4 ಅಂದರೆ ಇಲ್ಲಿ ನಾವು ಇದನ್ನು 1 plus tan square a ಈ ರೀತಿ ಬರೆದಿರುವೆವು. ನಾವು ಇದನ್ನೇ ಈ ರೀತಿ 1 plus tan raised to 4a ಪ್ಲಸ್ ಇಲ್ಲಿ ಕೊಟ್ಟಿರಲಾಗಿ ನೋಡಿ 2 ಮೈನಸ್ ಇಂಟು ಮೈನಸ್ ಇದಕ್ಕೆ 2 tan square a. ಇಲ್ಲಿ ನಮಗೆ ಈ ಕಂಸವನ್ನು ಬಿಡಿಸೋಣ ನೋಡಿ ಮೊದಲಿಗೆ, ಆನಂತರ ತಮ್ಮ ಗಮನಕ್ಕೆ ಬರುತ್ತೆ. 1 plus tan square a ಬ್ರಾಕೆಟ್ ಸ್ಕ್ವೇರ್ ಅಂದರೆ ಇದು ನಮಗೆ ಇಲ್ಲಿ ಗೊತ್ತಿರುವಂಥದ್ದು sec ಸ್ಕ್ವೇರ್ ಇರುವಂಥ ಈ ಬೆಲೆ sec ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 plus tan square ಥೀಟಾ ಈ ರೀತಿ ಕೊಟ್ಟಿರಲಾಗಿ ನಾವು ಇದನ್ನು sec ಸ್ಕ್ವೇರ್ ಬ್ರಾಕೆಟ್ ಸ್ಕ್ವೇರ್ ಎಂದು ಸೂತ್ರ ಬರೆದಿರುವೆವು ನೋಡಿ. ಆದ್ದರಿಂದ 1 plus tan square a ಬ್ರಾಕೆಟ್ ಸ್ಕ್ವೇರ್ ಆಗುತ್ತೆ. ಇದನ್ನು ಮೊದಲು a plus b ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿ ಬಿಡಿಸೋಣ. ಅಂದರೆ a plus b ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡಿ ನಾವು 1 ಸ್ಕ್ವೇರ್ ಅಂದರೆ 1, ಆನಂತರ tan raised to 4a ಪ್ಲಸ್ 2 tan ಸ್ಕ್ವೇರ್ a ಆಗುತ್ತೆ. ಪುನಃ ಇವು ಎರಡು sin theta upon cos theta equal to tan theta, therefore tan raised to 4a minus 2 tan square a. ಇಲ್ಲಿ tan raised to 4a tan raised to 4a get cancel, 2 tan square a 2 tan square a get cancel ಅಂದರೆ 1. ಆದ್ದರಿಂದ sec raised to 4a into bracket 1 minus san raised to 4a sin raised to 4a minus 2 tan square a equal to 1. ಇವುಗಳ ಬೆಲೆ ಈ ರೀತಿ ನಮಗೆ ತೆಗೆಯಬಹುದು. ಇನ್ನೂ ಒಂದು ಉದಾಹರಣೆ ನೋಡಿ ಮಕ್ಕಳ, ಇಲ್ಲಿ ಹೀಗಿದೆ. tan theta upon sec theta minus 1 is equal to tan theta plus sec theta plus 1 upon tan theta plus sec theta minus 1. ಹಾಗಾದರೆ ಇಲ್ಲಿ ಎಡಬದಿಯಲ್ಲಿ ಕೊಟ್ಟಿರುವಂಥ ಬೆಲೆ ಮತ್ತು ಬಲಬದಿಯಲ್ಲಿ ಕೊಟ್ಟಿರುವಂಥ ಬೆಲೆ, ನಾವು ಈ ಮೊದಲಿಗೆ ಬಲಬದಿಯಲ್ಲಿರುವಂಥ ಬೆಲೆಯನ್ನು ತೆಗೆದುಕೊಳ್ಳೋಣ. tan theta plus sec theta plus 1 upon tan theta plus sec theta minus 1. ಇವುಗಳಿಗೆ ಛೇದದಲ್ಲಿರುವ ಇಲ್ಲಿ ಋಣ ಸಂಖ್ಯೆ ಇದೆ, ಆದ್ದರಿಂದ ಪ್ಲಸ್ ಚಿಹ್ನೆಯಿಂದ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡಲಾಗಿ tan theta plus sec theta plus 1 upon tan theta plus sec theta minus 1 ಇಂಟು ನಾವಿಲ್ಲಿ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಲಾಗಿ ಅಂದ ಹಾಗೆ, ಅಂದರೆ tan theta plus sec theta plus 1 upon tan theta plus sec theta plus 1 ದಿಂದ ಇಲ್ಲಿ ನೋಡಿ ನಮಗೆ tan theta plus sec theta plus 1 ಇವುಗಳ ಗುಣಾಕಾರ ಮೊದಲಿಗೆ tan theta ದಿಂದ ಗುಣಿಸಿದರೆ tan theta ಇಂಟು tan theta tan ಸ್ಕ್ವೇರ್ theta, ಆನಂತರ sec theta ಇಂಟು sec theta sec ಸ್ಕ್ವೇರ್ theta 1 ಇಂಟು 1 1, ಆನಂತರ ಪುನಃ ಇಲ್ಲಿ 2 tan theta 2 sec theta ಮತ್ತು 2 sec theta ಇಂಟು tan theta. ನಾವು ಇದನ್ನ ಕಂಸವನ್ನು ಈ ರೀತಿ ಮಾಡಿ ಇಡಲಾಗಿ, ಅಂದರೆ sec ಸ್ಕ್ವೇರ್ theta ಪ್ಲಸ್ sec ಸ್ಕ್ವೇರ್ theta ಇವುಗಳ ಬೆಲೆಗಳನ್ನು ಕೂಡ ನಾವು ತೆಗೆದಿರಬೇಕು. ಇವುಗಳ ವಿಸ್ತಾರ ರೂಪದಲ್ಲಿ ಈ ರೀತಿ ಬರೆಯಲು ಬರುತ್ತೆ ಮಕ್ಕಳೇ. ನಮಗೆ ಇಲ್ಲಿ ಪುನಃ ಆ ರೀತಿ ಮಾಡೋಕ್ಕಿಂತ ನೀವು ಹೀಗೆ ಮಾಡಿದ್ರು ನಡೆಯುತ್ತೆ ನೋಡಿ. tan theta ಇಂಟು tan theta tan ಸ್ಕ್ವೇರ್ theta tan theta sec theta tan theta. ಅದೇ ರೀತಿ ಪುನಃ ಇಲ್ಲಿ sec theta ಇಂಟು tan theta sec ಸ್ಕ್ವೇರ್ theta ಇಂಟು ಪುನಃ sec theta, ಆನಂತರ 1ರಿಂದ ಗುಣಾಕಾರ tan theta sec theta ಪ್ಲಸ್ 1. ಅದನ್ನೇ ಹೀಗೆ ಬರೆದೇವು ನೋಡಿ. tan ಸ್ಕ್ವೇರ್ theta ಪ್ಲಸ್ sec ಸ್ಕ್ವೇರ್ theta ಪ್ಲಸ್ 1 2 tan theta 2 sec theta ಪ್ಲಸ್ 2 sec theta tan theta ಆಗುತ್ತೆ. ಇಲ್ಲಿ ಇದನ್ನು ಕೂಡ ಅದೇ ರೀತಿಯೇ a ಪ್ಲಸ್ ಬಿ ಎ ಮೈನಸ್ ಬಿ ಸೂತ್ರ ಕೂಡ ನಾವು ಇಲ್ಲಿ ಉಪಯೋಗ ಮಾಡಬಹುದು. ಇಲ್ಲದಿದ್ದರೆ ಪ್ರತಿಯೊಂದರಿಂದ ಗುಣಾಕಾರ ಕೂಡ ಮಾಡಬಹುದು ಇದೇ ರೀತಿ. tan ಸ್ಕ್ವೇರ್ theta sec ಸ್ಕ್ವೇರ್ theta ಪ್ಲಸ್ 2 tan theta sec theta ಮೈನಸ್ 1
ಅಂದರೆ ಇವುಗಳ ವರ್ಗ ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ ಬ್ರಕೆಟ್ ಸ್ಕ್ವೇರ್ ಮೈನಸ್ 1 ಬ್ರಕೆಟ್ ಸ್ಕ್ವೇರ್. ಅಂದರೆ ಇವೆರಡು ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾದ ವಿಸ್ತಾರ ಟ್ಯಾನ್ ಸ್ಕ್ವೇರ್ ಟೀಟಾ 2 ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ ಪ್ಲಸ್ ಸೆಕ್ ಸ್ಕ್ವೇರ್ ಟೀಟಾ ಆಗುತ್ತೆ, ಮೈನಸ್ 1 ಇದೆ. ಪುನಃ ನೋಡಿ ಇಲ್ಲಿ 2 ಸೆಕ್ ಸ್ಕ್ವೇರ್ ಟೀಟಾ, ಇಲ್ಲಿ ಸೆಕ್ ಸ್ಕ್ವೇರ್ ಟೀಟಾದ ಬೆಲೆ ತೆಗೆದುಕೊಳ್ಳಲಾಗಿ ನೋಡಿ ಟ್ಯಾನ್ ಸ್ಕ್ವೇರ್ ಟೀಟಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಟೀಟಾ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಟೀಟಾ ಸೂತ್ರ ಇರೋದ್ರಿಂದ ಸೆಕ್ ಸ್ಕ್ವೇರ್ ಟೀಟಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂದರೆ ಸೆಕ್ ಸ್ಕ್ವೇರ್ ಟೀಟಾ, ಸೆಕ್ ಸ್ಕ್ವೇರ್ ಟೀಟಾ ಪ್ಲಸ್ ಸೆಕ್ ಸ್ಕ್ವೇರ್ ಟೀಟಾ 2 ಸೆಕ್ ಸ್ಕ್ವೇರ್ ಟೀಟಾ, 2 ಟ್ಯಾನ್ ಟೀಟಾ 2 ಸೆಕ್ ಟೀಟಾ 2 ಸೆಕ್ ಟೀಟಾ ಟ್ಯಾನ್ ಟೀಟಾ. ಪುನಃ ಇವುಗಳ ಬೆಲೆ ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ 1 ಇಲ್ಲಿ ಬೆಲೆ ತೆಗೆದುಕೊಳ್ಳ, ಅಂದರೆ ಇಲ್ಲಿ ನಾವು ಸೆಕ್ ಸ್ಕ್ವೇರ್ ಟೀಟಾ ಮೈನಸ್ 1 ತೆಗೆದುಕೊಂಡ್ರೂ ಕೂಡ ನಮಗಿಲ್ಲಿ 2 ಟ್ಯಾನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಅಂದರೆ ಸೆಕ್ ಸ್ಕ್ವೇರ್ ಟೀಟಾ ಮೈನಸ್ 1 ಅಂದರೆ ಟ್ಯಾನ್ ಸ್ಕ್ವೇರ್ ಟೀಟಾ, ಟ್ಯಾನ್ ಸ್ಕ್ವೇರ್ ಟೀಟಾ ಸೆಕ್ ಸ್ಕ್ವೇರ್ ಟೀಟಾ ಮೈನಸ್ 1 ಟ್ಯಾನ್ ಸ್ಕ್ವೇರ್ ಟೀಟಾ ಅಂದರೆ 2 ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 2 ಟ್ಯಾನ್ ಟೀಟಾ ಸೆಕ್ ಟೀಟಾ. ಪುನಃ ಇವುಗಳಲ್ಲಿಂದ ಎಲ್ಲದರಿಂದ 2 ಹೊರಗಡೆ ತೆಗೆದುಕೊಂಡೆವು, ಏನಾಗುತ್ತೆ ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ ನಾವು 2 ಎಲ್ಲದರಿಂದ, ಆನಂತರ ಪ್ಲಸ್ 2 ಸೆಕ್ ಟೀಟಾ ನಾವಿಲ್ಲಿ ಇವುಗಳಿಂದ ತೆಗೆದುಕೊಳ್ಳಲಾಗಿ ನೋಡಿ ಟ್ಯಾನ್ ಟೀಟಾ ಮತ್ತು ಸೆಕ್ ಟೀಟಾಗಳಿಂದ 2 ತೆಗೆದುಕೊಂಡ್ರೆ ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ, ಆನಂತರ ಇವು 2ರಲ್ಲಿ 2 ಸೆಕ್ ಟೀಟಾ ಹೊರಗಡೆ ತೆಗೆದರೆ ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ ಉಳಿಯುತ್ತೆ. ಅಪಾನ್ ಇಲ್ಲಿ ಇವು 2ರಲ್ಲಿ 2 ಟ್ಯಾನ್ ಟೀಟಾ ಹೊರಗಡೆ ತೆಗೆದರೆ ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ ಉಳಿಯುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ಇವು 2ರಲ್ಲಿ ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ ಹೊರಗಡೆ ತೆಗೆದುಕೊಂಡೆವು, ಅಂದರೆ 2 ಇಂಟು ಬ್ರಾಕೆಟ್ ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ ಹೊರಗಡೆ ತೆಗೆದರೆ ಸೆಕ್ ಟೀಟಾ ಪ್ಲಸ್ 1 ಉಳಿಯುತ್ತೆ. ಆದ್ದರಿಂದ ಅಪಾನ್ 2 ಟ್ಯಾನ್ ಟೀಟಾ ಇಂಟು ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ, ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ ಗೆಟ್ ಕ್ಯಾನ್ಸಲ್, 2 ಗೆಟ್ ಕ್ಯಾನ್ಸಲ್, ಅಂದರೆ ಸೆಕ್ ಟೀಟಾ ಪ್ಲಸ್ 1 ಅಪಾನ್ ಟ್ಯಾನ್ ಟೀಟಾ ಉಳಿಯುತ್ತೆ. ಪುನಃ ನೋಡಿ ಇಲ್ಲಿ ಇದರ ವಿರುದ್ಧ ಅಂದರೆ ಪ್ಲಸ್ ಸೆಕ್ ಟೀಟಾ ಪ್ಲಸ್ 1 ಅಪಾನ್ ಟ್ಯಾನ್ ಟೀಟಾ ಇರೋದ್ರಿಂದ ಸೆಕ್ ಟೀಟಾ ಮೈನಸ್ 1 ಅಪಾನ್ ಸೆಕ್ ಟೀಟಾ ಮೈನಸ್ 1ದಿಂದ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡಲಾಗಿ ಸೆಕ್ ಟೀಟಾ ಇಂಟು ಸೆಕ್ ಟೀಟಾ ಅಂದರೆ ಇಲ್ಲಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಸೂತ್ರ ಉಪಯೋಗ ಮಾಡಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಸೆಕ್ ಸ್ಕ್ವೇರ್ ಟೀಟಾ ಮೈನಸ್ 1 ಟ್ಯಾನ್ ಟೀಟಾ ಇಂಟು ಸೆಕ್ ಟೀಟಾ ಮೈನಸ್ 1, ಪುನಃ ಸೆಕ್ ಸ್ಕ್ವೇರ್ ಟೀಟಾ ಮೈನಸ್ 1 ಅಂದರೆ ನಮಗಿಲ್ಲಿ ಟ್ಯಾನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಇಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಕ್ವಲ್ ಟು ಸೆಕ್ ಸ್ಕ್ವೇರ್ ಟೀಟಾ ಇದೆ, ಅಂದರೆ ಸೆಕ್ ಸ್ಕ್ವೇರ್ ಟೀಟಾ ಮೈನಸ್ 1 ಅಂದರೆ ಟ್ಯಾನ್ ಸ್ಕ್ವೇರ್ ಟೀಟಾ ಇದೆ. ಆದ್ದರಿಂದ ಟ್ಯಾನ್ ಸ್ಕ್ವೇರ್ ಟೀಟಾ ಅಪಾನ್ ಟ್ಯಾನ್ ಟೀಟಾ ಇಂಟು ಸೆಕ್ ಟೀಟಾ ಮೈನಸ್ 1, ಅಂದರೆ ಟ್ಯಾನ್ ಟೀಟಾ ಗೆಟ್ ಕ್ಯಾನ್ಸಲ್, ಟ್ಯಾನ್ ಟೀಟಾ ಅಪಾನ್ ಸೆಕ್ ಟೀಟಾ ಮೈನಸ್ 1. ಇಲ್ಲಿ ನೋಡಿ ಟ್ಯಾನ್ ಟೀಟಾ ಅಪಾನ್ ಸೆಕ್ ಟೀಟಾ ಮೈನಸ್ 1 ಇದೆ. ಆದ್ದರಿಂದ ಟ್ಯಾನ್ ಟೀಟಾ ಅಪಾನ್ ಸೆಕ್ ಟೀಟಾ ಮೈನಸ್ 1 ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ ಪ್ಲಸ್ 1 ಅಪಾನ್ ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ ಮೈನಸ್ 1 ಎಂದು ಈ ರೀತಿ ಸಿದ್ಧ ಮಾಡಬಹುದು. ಇಂಥ ಉದಾಹರಣೆಗಳನ್ನು ತಾವು ಕೂಡ ಮಕ್ಕಳೇ ಪ್ರಾಕ್ಟೀಸ್ ಮಾಡಿ ಇವುಗಳ ಸೂತ್ರಗಳನ್ನು ಸರಿಯಾಗಿ ಬಳಸಿ ತಾವು ಸಿದ್ಧ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ ಯು ಮಕ್ಕಳೇ.